ಡಾಕ್ಟರ್, ಸ್ಟ್ರೋಕ್ ಅಂತ ಹೇಳೋದು ನಮಗೆಲ್ಲ ಗೊತ್ತಿದ್ದಾಗೆ ಒಂದು ಸೀರಿಯಸ್ ಹೆಲ್ತ್ ಇಶ್ಯೂ ಅದು. ಇದನ್ನು ತಡೆಗಟ್ಟಲಿಕ್ಕೆ ಏನಾದರೂ 3 ಟಿಪ್ಸನ್ನು ಹೇಳೋದಾದರೆ? ಈಗ ಸ್ಟ್ರೋಕನ್ನು ತಡೆಗಟ್ಟಲಿಕ್ಕೆ ಮೇಯ್ನಾಗಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಏನಿದ್ದೀವೋ ಸ್ಟ್ರೋಕಿಗೆ ಅದನ್ನು ನಾವು ಒಳ್ಳೆಯದಾಗಿ ಕಂಟ್ರೋಲ್ ಮಾಡಲಿಕ್ಕೆ ನೋಡಬೇಕು. ಒಂದು ಡಯಾಬಿಟಿಸ್. ಈಗ ಡಯಾಬಿಟಿಸ್ ಇದ್ದ ಪೇಷಂಟ್ಸು ಅವ್ರದ್ದು ಶುಗರನ್ನು ಆದಷ್ಟು ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಂದರೆ ಮದ್ದನ್ನು ಕರೆಕ್ಟಾಗಿ ಟೈಮಿಗೆ ಅವ್ರದ್ದು ಡಾಕ್ಟರ್ಸ್ ಹೇಗೆ ಹೇಳ್ತಾರೋ ಅದರ ಥರ ತಗೋಬೇಕು. ಮತ್ತು ಯಾವಾಗಲೂ ಇನ್ವೆಸ್ಟಿಗೇಷನ್ಸ್ ಅಂದರೆ ಬ್ಲಡ್ ಟೆಸ್ಟ್, ಅವ್ರದ್ದು ಶುಗರ್ ಹೇಗುಂಟು, ಖಾಲಿ ಹೊಟ್ಟೆಯಲ್ಲಿ ಹೇಗುಂಟು, ತಿಂಡಿ ತಿಂದಾದಮೇಲೆ ಶುಗರ್ ಹೇಗುಂಟು, ಅದನ್ನು ಯಾವಾಗಲೂ ಪರೀಕ್ಷೆ ಮಾಡಬೇಕು. ತನ್ನಷ್ಟಕ್ಕೆ ಅವರಿಗೆ ಮನೆಯಲ್ಲಿ ಗ್ಲೂಕೋಮೀಟರ್ನ ಯೂಸ್ ಮಾಡಿ ಪರೀಕ್ಷೆ ಮಾಡ್ಬೋದು. ಶುಗರ್ ಹೇಗೆ ಕಂಟ್ರೋಲಿ ಉಂಟಾ ಇಲ್ವಾ ಅಂತ ಅವರಿಗೆ ತನ್ನಷ್ಟಕ್ಕೆ ನೋಡ್ಬೋದು. ಬೇರೆ ಲ್ಯಾಬಿದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗೋನೂ ಅವಶ್ಯಕತೆ ಇಲ್ಲ ಈಗಿದ್ದು ಸಮಯದಲ್ಲಿ. ಸೊ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಾವು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಸ್ಟ್ರೋಕಿಗೆ ಡಯಾಬಿಟಿಸ್ ಇದ್ದದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇನ್ನೊಂದು ಬ್ಲಡ್ ಪ್ರೆಷರ್. ಈಗ ಬ್ಲಡ್ ಪ್ರೆಷರ್ ಇದ್ದರೆ ನಾವು ಡಯಟಲ್ಲಿ ಮತ್ತು ಮೆಡಿಸಿನ್ಸಲ್ಲಿ ಕರೆಕ್ಟ್ ಟೈಮಿಗೆ ಮೆಡಿಸಿನ್ಸ್ ತಗೋಬೇಕು. ಬ್ಲಡ್ ಪ್ರೆಷರ್ನ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಬೇಕು. ಮನೆಯಲ್ಲೂ ಆಗಬಹುದು, ಡಾಕ್ಟ್ರ್ ಹತ್ರನೂ ಹೋಗಿನೂ ನಾವು ನಮ್ಮ ಬ್ಲಡ್ ಪ್ರೆಷರ್ನ ರೆಗ್ಯುಲರಾಗಿ ಚೆಕಪ್ ಮಾಡಿ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ನಿಮ್ಮದು ಕಂಟ್ರೋಲ್ ಉಂಟಂತಿದ್ದರೆ 2 ಮೇಜರ್ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಕಂಟ್ರೋಲ್ ಮಾಡಿ ಸ್ಟ್ರೋಕ್ ಅದು ರಿಸ್ಕನ್ನು ಕಮ್ಮಿ ಮಾಡಬಹುದು. ಓಕೆ. ಮತ್ತು ಎಕ್ಸಸೈಸಸ್. ಈಗ ನಾರ್ಮಲ್ ಆಗಿ ನಾವು ಯಾರಿಗೂ ಈ ಥರದ್ದು ಏನೂ ತೊಂದರೆಗಳಿಲ್ಲ, ಮತ್ತೂ ಸ್ಟ್ರೋಕ್ ಇದ್ದು ರಿಸ್ಕ್ಗಳು ಇರುತ್ತೆ. ಯಾಕಂದರೆ 60 ವಯಸ್ಸಾದಮೇಲೆ ಯಾರಿಗೂ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಉಂಟು. ಸೊ ಹಾಗಿರುವಾಗ ಹೇಗೆ ನಮಗೆ ಸ್ಟ್ರೋಕ್ ಇದ್ದು ರಿಸ್ಕನ್ನು ಕಮ್ಮಿ ಮಾಡ್ಬೋದು? ಸ್ಮೋಕಿಂಗ್ ಆ ಥರದ್ದು ಏನಾದರೂ ಅಭ್ಯಾಸಗಳಿದ್ದರೆ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಇನ್ನೊಂದು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಅಂದರೆ ಡಯಟ್, ಯಾವ ಥರದ್ದು ಡಯಟ್ ತಗೊಳ್ತೀವೋ, ಮತ್ತು ನಮ್ಮದು ಎಕ್ಸಸೈಸ್, ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು ದಿವಸಕ್ಕೆ ಅರ್ಧ ಗಂಟೆ ನಾವು ಮಿನಿಮಮ್ ಏನಾದರೂ ಒಂದು ಎಕ್ಸಸೈಸ್ ಡೈಲಿ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಮಾಡಿದರೆ ಸ್ಟ್ರೋಕಿದ್ದು ರಿಸ್ಕ್ಗಳನ್ನು ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ನಾವು ಕಮ್ಮಿ ಮಾಡ್ಬೋದು. ಓಕೆ.